ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್ ಅಂತ ಕರಿತೀವಿ. ಇನರ್ಷಿಯಾ ಆಫ್ ಅನ್ ಆಬ್ಜೆಕ್ಟ್, ನಾಟ್ ಮೋಷನ್. ಆಯ್ತಾ? ಸೊ ಈಗ ಫೋರ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಫೋರ್ಸ್ ಅಂದ್ರೆ ಏನು? ಇಟ್ ಇಸ್ ಅನ್ ಇನ್ವಿಸಿಬಲ್ ಕ್ವಾಂಟಿಟಿ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಮೋಷನ್ ಆರ್ ರೆಸ್ಟ್ ಆಫ್ ಅನ್ ಆಬ್ಜೆಕ್ಟ್. ಆಯ್ತಾ? ಒಂದು ಆಬ್ಜೆಕ್ಟ್ ನ ನಿಲ್ಸ್ಬೇಕು ಅಥವಾ ಒಂದು ಆಬ್ಜೆಕ್ಟ್ ನ ಮೂವ್ ಮಾಡಿಸ್ಬೇಕು ಅಂತಂದ್ರೆ ದೇ ರಿಕ್ವೈರ್ ಅ ಫಿಸಿಕಲ್ ಕ್ವಾಂಟಿಟಿ ದಟ್ ಇಸ್ ಕಾಲ್ಡ್ ಫೋರ್ಸ್. ಅರ್ಥ ಆಯ್ತಾ? ಫೋರ್ಸ್ ನ ನಾವು ಯಾವ್ದ್ರಿಂದ ಮೆಷರ್ ಮಾಡ್ತೀವಿ? ಫೋರ್ಸ್ ನ ನಾವು ನ್ಯೂಟನ್ ಹೆಸರಿಂದ ಮೆಷರ್ ಮಾಡ್ತೀವಿ. ಆಯ್ತಾ? ನ್ಯೂಟನ್ ಅನ್ನೋ ಸೈಂಟಿಸ್ಟ್ ಹೆಸರಿಂದ ಫಸ್ಟ್ ಲೆಟರ್ ನ ನಾವು ಮೆನ್ಷನ್ ಮಾಡ್ತೀವಿ. ಅಂದ್ರೆ ಫೋರ್ಸ್ ಅಂತ ಎಲ್ಲಾದ್ರೂ ಬಂದ್ರೆ ಅದಕ್ಕೆ SI ಯೂನಿಟ್ ಇಸ್ ನ್ಯೂಟನ್. ಓಕೆ, ಕ್ಯಾಪಿಟಲ್ ಎನ್ ಆದ್ರೂ ಬರಿಬಹುದು, ಇಲ್ಲ NEWTON ಇಷ್ಟು ಪೂರ್ತಿ ಬರಿಬಹುದು. ಆಯ್ತಾ? ಯಾಕೆ ನ್ಯೂಟನ್ ಹೆಸರಿಟ್ರು ಅಂದ್ರೆ ಐಸಾಕ್ ನ್ಯೂಟನ್ ಅವರು ಏನೋ ಒಂದ್ ಮಾಡ್ಬೇಕಾದ್ರೆ ಅವ್ರಿಗೆ ಏನೋ ಒಂದ್ ವಿಚಾರ ಗೊತ್ತಾಯ್ತು. ಆ ವಿಚಾರ ಎಲ್ಲ ರಿಸರ್ಚ್ ಮಾಡಾದ್ಮೇಲೆ ಈ ಪುಟ್ ಅನ್ ಲಾ ಅಥವಾ ರೂಲ್ ಹಾಕಿದ್ರು. ಈ ಯೂನಿವರ್ಸ್ ಅಲ್ಲಿರೋ ಪ್ರತಿಯೊಂದು ಆಬ್ಜೆಕ್ಟ್ ಇದೇ ತರ ಬಿಹೇವ್ ಮಾಡುತ್ತೆ ಅಂತ ಮೂರ್ ರೂಲ್ಸ್ ನ ಹೇಳಿದ್ರು. ಆ ಮೂರ್ ರೂಲ್ಸ್ ನ ಲೇಟರ್ ಆನ್ ಸೈಂಟಿಸ್ಟ್ ಎಲ್ಲ ರಿಸರ್ಚ್ ಮಾಡಿ ಅದ್ರ ಮೇಲೆ ಟೆಸ್ಟ್ ಮಾಡಿ, ಇಲ್ಲ ವಾಟ್ ಈ ಸೆಟ್ ಇಸ್ ಪರ್ಫೆಕ್ಟ್ಲಿ ಕರೆಕ್ಟ್, ಪ್ರತಿಯೊಂದು ಆಬ್ಜೆಕ್ಟ್ ಮೇಲೂ ಅವ್ರು ಹೇಳಿರೋ ಲಾಸ್ ಅಪ್ಲೈ ಆಗುತ್ತೆ ಅಥವಾ ರೂಲ್ಸ್ ಅಪ್ಲೈ ಆಗುತ್ತೆ ಅಂತ ದೇ ಮೇಡ್ ದಟ್ ಆಸ್ ಲಾಸ್ ಆಫ್ ಮೋಷನ್. ಅಂಡ್ ವಿ ಆಲ್ಸೋ ಕಾಲ್ ಇಟ್ ಆಸ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ನಮ್ಗೆ ಅದೆಲ್ಲ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಂತ ಗೊತ್ತಾಯ್ತು. ಸೊ ಅದರಿಂದ ಅಲ್ಲಿ ಬರುವಂತ ಫೋರ್ಸ್ ಅನ್ನೋ ಕಾನ್ಸೆಪ್ಟ್ಗೆ ಅಥವಾ ಫೋರ್ಸ್ಗೆ SI ಯೂನಿಟ್ ನ ನ್ಯೂಟನ್ ಅಂತ ಹೇಳ್ಬಿಟ್ರು. ಆಯ್ತಾ? ನೀವು ಏನಾದ್ರೂ ರಿಸರ್ಚ್ ಮಾಡಿದ್ರೆ ನೆಕ್ಸ್ಟ್ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಅಲ್ಲಿ SI ಯೂನಿಟ್ ಗೆ ಸಮರ್ಥ ಅಥವಾ ಪ್ರಥಮ್ ಅಂತ ಇಟ್ಬಿಡ್ತಾರೆ. ಆಯ್ತಾ? SI ಯೂನಿಟ್ ನ ಮಾಡ್ತೀರಾ? ಮಾಡಲ್ಲ? ಬೇಡ, ನಿಮ್ಮ ಹೆಸರು ಎಲ್ಲಾ ಕಡೆ ಯೂಸ್ ಆಗೋದ್ ಬೇಡವಾ? ವಾಟ್ ಅಬೌಟ್ ಯು ಸಮರ್ಥ್? ಇನ್ನ ಟೈಮ್ ಇದೆ. ಓಕೆ, ಆಮೇಲೆ ನೋಡೋಣ, ಈಗ ಸದ್ಯಕ್ಕೆ ಬೇಡ. ಓಕೆ, ಸೊ ಈಗ ಫೋರ್ಸ್ ಇಲ್ಲದೆ ಯಾವ ಆಬ್ಜೆಕ್ಟ್ ಅದ್ರ ಸ್ಟೇಟ್ ನ ಚೇಂಜ್ ಮಾಡಲ್ಲ. ನಮ್ಗೆ ಜ್ಞಾಪಕ ಇಟ್ಕೋಬೇಕಾಗಿರೋದು ಏನಂದ್ರೆ ಆಬ್ಜೆಕ್ಟ್ ಹ್ಯಾಸ್ ಓನ್ಲಿ 2 states. ಒನ್ ಇಸ್ ಸ್ಟೇಟ್ ಆಫ್ ರೆಸ್ಟ್, ಅನದರ್ ಒನ್ ಇಸ್ ಸ್ಟೇಟ್ ಆಫ್ ಮೋಷನ್. ಕರೆಕ್ಟಾ? ಇವಾಗ ನೀವಿಬ್ರು ಸ್ಟೇಟ್ ಆಫ್ ರೆಸ್ಟ್ ಅಲ್ಲಿ ಇದ್ದೀರಾ. ಈ 1 hour 20 minutes 25 minutes ಆಗ್ತಿದ್ದಂಗೆ ಅಬ್ಬಾ ಫ್ರೀ ಆಯ್ತಪ್ಪ, ನಾನು ಎಲ್ಲಾದ್ರೂ ಹೋಗ್ತೀನಿ, ಆಟಾಡಕ್ಕೆ ಹೊರಗಡೆ ಹೋಗ್ತೀನಿ ಅಂತ ಎದ್ದೆ ಹೇಳ್ತೀರಲ್ಲ, ದಟ್ ಇಸ್ ದ ಆಕ್ಚುಯಲ್ ಫೋರ್ಸ್ ಅಪ್ಲೈಡ್ ಆನ್ ಯು ಟು ಚೇಂಜ್ ಯುವರ್ ಸ್ಟೇಟ್. ಇವಾಗ ಯು ಆರ್ ಇನ್ ಸ್ಟೇಟ್ ಆಫ್ ರೆಸ್ಟ್. ಪಾಪ ಪ್ರಥಮ್ ಕೂರಕ್ಕೆ ಆಗ್ತಾ ಇಲ್ಲ, ಆಲ್ರೆಡಿ ಫುಲ್ ಎದ್ದು ಓಡಕ್ ರೆಡಿ ಆಗಿದೆ. ಇಲ್ವಾ? ಓಕೆ, ಸೊ ಅದೇ ಕ್ಲಾಸ್ ಅಲ್ಲಿ ಟೀಚರ್ ಇದ್ರೆ ದಟ್ ಇಸ್ ಫೋರ್ಸ್ ಆನ್ ಯು ಟು ಸ್ಟೇ ಅಟ್ ರೆಸ್ಟ್. ಕರೆಕ್ಟ್ ತಾನೆ? ಟೀಚರ್ ಆಚೆ ಹೋಗಿ ಇನ್ನೊಂದು ಟೀಚರ್ ಬರೋದ್ರೊಳಗಡೆ ನೀವೆಲ್ಲ ಒಂದ್ ಬೆಂಚಿನ ಇನ್ನೊಂದ್ ಬೆಂಚ್ ಹಾರಾಡ್ತಾ ಇರ್ತೀರ. ಕರೆಕ್ಟಾ? ದೆನ್ ಅನದರ್ ಟೀಚರ್ ಶುಡ್ ಕಮ್ ಟು ಮೇಕ್ ಯು ಸಿಟ್. ಅಂದ್ರೆ ಅದೇ ಅದು ಇನ್ವಿಸಿಬಲ್ ಫೋರ್ಸ್. ಅದು ಅವ್ರ ಹಿಂಗ್ ನೋಡ್ತಿದಂಗೆ ನೀವು ಹೋಗಿ ಕೂತೀರ ಅಂದ್ರೆ ಅದು ಫೋರ್ಸೇ, ಅದು ಆಕ್ಟಿಂಗ್ ಆನ್ ಯು. ಬಂದ್ಬಿಟ್ರು ಅಂತ ವಾಪಸ್ ಹೋಗಿ ಕೂತ್ಕೊತೀರ. ಕರೆಕ್ಟ್ ಅಲ್ವಾ? ಸೊ ಅಂದ್ರೆ ಯಾವ್ದಾರು ಒಂದು ಆಬ್ಜೆಕ್ಟ್ ನ ಸ್ಟೇಟ್ ನ ಚೇಂಜ್ ಮಾಡ್ಬೇಕು ಅಂದ್ರೆ ವಿ ನೀಡ್ ಅ ನ್ಯೂ ಫಿಸಿಕಲ್ ಕ್ವಾಂಟಿಟಿ ದಟ್ ಇಸ್ ಕಾಲ್ಡ್ ಫೋರ್ಸ್. ಅರ್ಥ ಆಯ್ತಲ್ವಾ? ಫೋರ್ಸ್ ನ SI ಯೂನಿಟ್ ನ್ಯೂಟನ್. ಓಕೆ, ಸೊ ಈ ಫೋರ್ಸ್ ಅಪ್ಲೈ ಮಾಡಿದಾಗ ಒಂದೊಂದು ಆಬ್ಜೆಕ್ಟ್ ಒಂದೊಂದ್ ತರ ಬಿಹೇವ್ ಮಾಡುತ್ತೆ. ಆ ಬಿಹೇವಿಯರ್ಗೆ ಒಂದ್ ಸೆಟ್ ಆಫ್ ರೂಲ್ಸ್ ಇದೆ. ಅಲ್ಲಿ ರೂಲ್ಸ್ ನ ನಾವ್ ಇವಾಗ ಏನು ಅಂತ ತಿಳ್ಕೊತೀವಿ. ಗೊತ್ತಾಯ್ತಲ್ವಾ? ಆ ರೂಲ್ಸ್ 3 ರೂಲ್ಸ್ ಇದೆ. ಅದನ್ನ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಂತ ಕರಿತೀವಿ. ಆ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಲ್ಲಿ ಫಸ್ಟ್ ಲಾ ನಾವು ಇವಾಗ ಸ್ಟೇಟ್ ಮಾಡಬೇಕು. ಆಯ್ತಾ? ಏನದು? ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ಆಯ್ತಾ? ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಲ್ಲಿ ಫಸ್ಟ್ ಲಾ, every action has an equal and opposite reaction. ಈಸಿ ಇದೆ ಅಂತ ಅದೇ ಫಸ್ಟ್ ಲಾ ಆಗೋಯ್ತಾ? ಅವರು ನ್ಯೂಟನ್ಸ್ ಲಾ ಹೇಳ್ಬಿಟ್ರ ಆಗ್ಲೇ, ಎವ್ರಿ ಆಕ್ಷನ್ ಹ್ಯಾಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ. ದಟ್ ಕೆನಾಟ್ ಬಿ ಫಸ್ಟ್ ಲಾ ಅಲ್ವಾ?
ಅದು ಥರ್ಡ್ ಲಾ. ಅಲ್ಲ ಸರ್, ಮೂರ್ ಲಾಸ್ ಇದೆ, ಅದನ್ನ ಹೆಂಗ್ ಬೇಕಾದ್ರೆ ಹೇಳ್ಬೋದು ಅಂತ ಈ ಆರ್ಡರ್ ಹೇಳ್ಬೇಕು ಅಂತ ಏನು ಲಾ ಇವೆ? ಎಲ್ಲೂ ಇಲ್ಲ. ಯಾವ್ದು ಹೆಂಗ್ ಬೇಕಾದ್ರೂ ಹೇಳ್ಬೋದು. ಯಾವ್ದು ಬೇಕಾದ್ರೂ ಹೆಂಗ್ ಬೇಕಾದ್ರೂ ಹೇಳ್ಬೋದು. ಆದ್ರೆ ಅಲ್ಲಿ ಬರುವಂತ ಪ್ರತಿಯೊಂದು ಕಾನ್ಸೆಪ್ಟ್ ನ ನಾವು ಇವಾಗ ಯಾಕಪ್ಪ ಈಗ 1 2 3 4 5 6 ನ 1 2 3 4 5 6 ಅಂತಾನೆ ಯಾಕೆ ಹೇಳ್ಬೇಕು? ಯಾಕೆ ಅಂದ್ರೆ ಅಂಗಡಿಗೆ ಹೋಗಿ ಯಾವ್ದೋ ಒಂದು ಪೆನ್ ತಗೋತೀನಿ ಅಥವಾ ಬುಕ್ ತಗೋತೀನಿ, ಅದಕ್ಕೆ 84 rupees ಅಂತ ಇರುತ್ತೆ. ಬಟ್ ಫಸ್ಟ್ 4 ಬರ್ಬೇಕು, ಆಮೇಲೆ 8 ಬರ್ಬೇಕು. ಅದ್ಯಾಕೆ 84 ಹೇಳ್ತಾರೆ ಅಂತ ಹೇಳಕ್ ಆಗಲ್ಲ ನಾವು, ಅಲ್ವಾ? 84 rupees ಆಯ್ತು ಅಂದ್ರೆ ನಾವ್ 84 rupees ಕೊಡ್ತೀನಿ. ಇನ್ನ 4 ಫಸ್ಟ್ ಆಮೇಲೆ 8 ನೀನ್ ಹಿಂಗ್ ಉಲ್ಟಾ ಹೇಳ್ದೆ ಅಂತ ನಾವ್ ಹೇಳಲ್ಲ. ಕರೆಕ್ಟಾ? ಸೊ ಅದಕ್ಕೇನೆ ನಾವು ಕಲಿತಿರೋ ಲಾಸ್ಗುನು ಏನೋ ಒಂದು ರೀಸನ್ ಇಂದ ಫಸ್ಟ್ ಲಾ ಇದು, ಸೆಕೆಂಡ್ ಲಾ ಇದು, ಥರ್ಡ್ ಲಾ ಇದು ಅಂತ ಹೇಳಿರ್ತಾರೆ. ಸೊ ಅದರಿಂದ ನಾವು ಆ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲೇನೆ ಕಲ್ತ್ಕೋಬೇಕು. ಯಾವ್ದು ಹೆಂಗ್ ಹೇಳಿದ್ರು ಏನ್ ತಪ್ಪಿಲ್ಲ, ಎಲ್ಲದಕ್ಕೂ ಅದು ಸಪರೇಟ್ ಅದಕ್ಕೆ ಆದ ಒಂದು ರೂಲ್ಸ್ ಇದೆ ಅಂತ ಅರ್ಥ ಮಾಡ್ಕೋತೀವಿ. ಅದಕ್ಕೆ ಸಪರೇಟ್ ಆಗಿರೋ ಒಂದು ಕ್ಯಾರೆಕ್ಟರ್ ಇದೆ. ಫಸ್ಟ್ ಲಾಗೆ ಒಂದು ಕಾನ್ಸೆಪ್ಟ್ ಇದೆ, ಸೆಕೆಂಡ್ ಲಾಗ್ ಒಂದು ಕಾನ್ಸೆಪ್ಟ್ ಇದೆ, ಥರ್ಡ್ ಲಾಗ್ ಒಂದು ಕಾನ್ಸೆಪ್ಟ್ ಇದೆ. ಪ್ರತಿಯೊಂದು ಲಾನು ಒಂದೊಂದು ವಿಚಾರನ ಹೇಳುತ್ತೆ ನಮ್ಗೆ, ಆಯ್ತಾ? ಒಂದು ಆಬ್ಜೆಕ್ಟ್ ನ ಮೋಷನ್ ಬಗ್ಗೆ ಪ್ರತಿಯೊಂದು ಲಾನು ಬೇರೆ ಬೇರೆ ವಿಚಾರ ನಮ್ಗೆ ಹೇಳುತ್ತೆ. ಆದರೆ ನಾವ್ ಅದನ್ನ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲೇ ಹೇಳ್ತೀವಿ. ಫಸ್ಟ್ ಲಾ ಇದು, ಸೆಕೆಂಡ್ ಲಾ ಇದು, ಥರ್ಡ್ ಲಾ ಇದು, ಹಂಗೆ ಓದ್ಬೇಕು ಅದನ್ನ. ಆಯ್ತಾ? ಅರ್ಥ ಆಯ್ತಲ್ವಾ? ಓಕೆನಾ ಸಮರ್ಥ್? ಸೊ ಈಗ ಫಸ್ಟ್ ಲಾ ಯಾವ ಕಾನ್ಸೆಪ್ಟ್ ನ ನಮ್ಗೆ ಹೇಳುತ್ತೆ ಅನ್ನೋದನ್ನ ಹೇಳ್ಬಿಡ್ತೀನಿ. ಅದಾದ್ಮೇಲೆ ಆ ಲಾ ಏನ್ ಸ್ಟೇಟ್ಮೆಂಟ್ ಏನ್ ಮಾಡುತ್ತೆ ಅಂತ ನೋಡ್ತೀವಿ. ಆಯ್ತಾ? ಈಗ ಇಷ್ಟೊತ್ತು ನಾವು ಲಾರಿ ಬಗ್ಗೆ ಮಾತಾಡಿದ್ವಿ, ಮತ್ತೆ ಈ ಬೋರ್ಡ್ಗೆ ಹಿಂದ್ಗಡೆ ವೇಟ್ ಅಪ್ಲೈ ಮಾಡ್ತೀನಿ ಅಂತ ಹೇಳ್ದೆ, ಮತ್ತೆ ನನ್ನ ಮತ್ತೆ ಪ್ರಥಮ್ನ ಏನೋ ಪುಷ್ ಮಾಡೋದ್ರ ಬಗ್ಗೆ ಹೇಳ್ದೆ. ಇದೆಲ್ಲದ್ರಲ್ಲೂ ನಮ್ ಕಾಮನ್ ಆಗಿದ್ದೇನು ಅನ್ನೋದು ಯಾವ್ದು ಅಂದ್ರೆ ಮಾಸ್. ಹೌದಾ? ಯಾವ್ದಾದ್ರು ಮಾಸು ಆಗುತ್ತೆ, ಫೋರ್ಸ್ ಆಗುತ್ತೆ. ಮಾಸು ಆಗುತ್ತೆ, ಫೋರ್ಸು ಆಗುತ್ತೆ. ಬಟ್ ಫೋರ್ಸ್ ಇಸ್ ಮಾಸ್ ಅಂಡ್ ಫೋರ್ಸ್ ಈಕ್ವಲ್ ಆಗಲ್ಲ. ಫೋರ್ಸ್ ಅಂದ್ರೆ ಇಟ್ ಇಸ್ ಅ ಕ್ವಾಂಟಿಟಿ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮೂವ್ಮೆಂಟ್ ಆರ್ ವಾಟ್ ಎವರ್ ರೆಸ್ಟ್ ತರ್ಸೋದು, ದಟ್ ಇಸ್ ಅ ಕ್ವಾಂಟಿಟಿ. ಬಟ್ ಮಾಸ್ ಇಸ್ ರಿಲೇಟೆಡ್ ಟು ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಇವಾಗ ಮಾಸ್ ನಂದು, ಮಾಸ್ ರಿಲೇಟೆಡ್ ಟು ಮೀ, ನಾನು ಯಾವ ತರ ಇದ್ದೀನಿ ಅದ್ರ ಮೇಲೆ ನನ್ ಮಾಸ್. ಆಯ್ತಾ? ಫೋರ್ಸ್ ಇನ್ನೊಬ್ರು ನನ್ ಮೇಲೆ ಅಪ್ಲೈ ಮಾಡೋದು. ಅರ್ಥ ಆಯ್ತಾ? ಬೋತ್ ಆರ್ ಕ್ವೈಟ್ ಬಿಟ್ ಡಿಫ್ರೆಂಟ್. ಆಯ್ತಲ್ವಾ? ಸೊ ಈಗ ಮಾಸ್ ಪ್ರತಿಯೊಂದು ಆಬ್ಜೆಕ್ಟ್ಗೂ ಮ್ಯಾಟರ್ ಆಗುತ್ತೆ. ಆಯ್ತಾ? ಈ ಫಸ್ಟ್ ಲಾ ಆ ಮಾಸ್ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ. ಆ ಮಾಸ್ ಮೇಲೆ ಹೆಂಗ್ ಕಾನ್ಸಂಟ್ರೇಟ್ ಮಾಡುತ್ತೆ ಅಂತಂದ್ರೆ, ಇವಾಗ ಹೇಳಿದೆ ಅಲ್ವಾ, ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ಮಾಸ್ ಜಾಸ್ತಿ ಆಗ್ತಾ ಇದ್ರೆ ಅದ್ರ ರಿಜೆಕ್ಷನ್ ಟು ಫೋರ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಅಂತ ಹೇಳಿ. ಕರೆಕ್ಟಾ? ಆ ಕ್ವಾಲಿಟಿ ಆಫ್ ರಿಜೆಕ್ಟಿಂಗ್ ಅಥವಾ ರೆಫ್ಯೂಸಿಂಗ್ ದ ಅಪ್ಲೈಡ್ ಫೋರ್ಸ್ ಈಸ್ ಕಾಲ್ಡ್ ಇನರ್ಷಿಯಾ. ಏನು? ಇನರ್ಷಿಯಾ ಇಸ್ ಡಿಫೈನ್ಡ್ ಆಸ್, ಬರ್ಕೊಳ್ಳಿ ಬೇಕಾದ್ರೆ. ಇನರ್ಷಿಯಾ ಇಸ್ ಡಿಫೈನ್ಡ್ ಆಸ್ ಸ್ಪೆಲ್ಲಿಂಗ್ INERTIA. ಆಯ್ತಾ? ಇನರ್ಷಿಯಾ ಹೆಚ್ ತರ ಕಾಣಿಸ್ಬಿಡ್ತಾ? ಸರಿ ಮಾಡ್ತೀನಿ. ಹೆಚ್ ತರನೇ ಇದೆ ನೋಡಕ್ಕೆ. ಇನರ್ಷಿಯಾ, ಹೌದಾ? ಇನರ್ಷಿಯಾ SHIA ಪ್ರೊನೌನ್ಸಿಯೇಷನ್ಗೆ ಕರೆಕ್ಟ್ ಆಗಿ ಬರ್ದಿದೀನಿ ಅಲ್ವಾ? ಇಂಗ್ಲಿಷ್ ತಪ್ಪು, ನಾವೇನ್ ಮಾಡಕ್ಕಾಗಲ್ಲ. Inertia is defined as the tendency 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 of an object Inertia is defined as the tendency of an object to oppose or refuse the force applied on it. Oppose or refuse the force applied on it.
ಸರ್ ಅಷ್ಟೇನಾ ಡೆಫಿನೇಷನ್? ಡೆಫಿನೇಷನ್ ಆಫ್ ಇನರ್ಷಿಯಾ ಅಷ್ಟೇ. ಆಯ್ತಾ? ಇವಾಗ ಈ ಇನರ್ಷಿಯಾನ ಇನ್ನ ಫಸ್ಟ್ ಲಾಗ್ ಬಂದಿಲ್ಲ, ನಾವು ಸ್ಟೇಟ್ಮೆಂಟ್ ಇನ್ನೂ ಬರ್ಕೊಂಡಿಲ್ಲ. ನಾವು ಬರ್ಕೊಂಡಿರೋದು ಇನರ್ಷಿಯಾ ಅಂದ್ರೆ ಏನು ಅಂತ. ಆಯ್ತಾ? ಇನರ್ಷಿಯಾ ಇಸ್ ಅ ಟೆಂಡೆನ್ಸಿ ಆಫ್ ಎನಿ ಆಬ್ಜೆಕ್ಟ್ ಟು ರೆಫ್ಯೂಸ್ ದ ಅಪ್ಲೈಡ್ ಫೋರ್ಸ್ ಆನ್ ಇಟ್ ಅಷ್ಟೇ. ನನ್ನ ಇನರ್ಷಿಯಾ ಬೇರೆ, ನಿನ್ನ ಇನರ್ಷಿಯಾ ಬೇರೆ, ಈ ಕ್ಯಾಮರಾ ಸ್ಟ್ಯಾಂಡ್ ಇನರ್ಷಿಯಾ ಬೇರೆ, ಆ ಬೆಂಚ್ ಇನರ್ಷಿಯಾ ಬೇರೆ. ಅಂದ್ರೆ ಡಿಪೆಂಡ್ಸ್ ಆನ್ ಇಟ್ಸ್ ಮಾಸ್. ಆ ಬುಕ್ ದ ಇನರ್ಷಿಯಾ ಬೇರೆ, ಈ ಪೆನ್ ಇನರ್ಷಿಯಾ ಬೇರೆ. ಅರ್ಥ ಆಗ್ತಾ ಇದೆಯಾ? ಪ್ರತಿಯೊಂದು ಆಬ್ಜೆಕ್ಟ್ದು ಇನರ್ಷಿಯಾ ಬೇರೆ 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 ಇರುತ್ತೆ. ಯಾಕೆ ಅಂದ್ರೆ ಆ ಪ್ರತಿ ಆಬ್ಜೆಕ್ಟ್ ಮಾಸ್ ಬೇರೆ 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 ಇರುತ್ತೆ. ಮಾಸ್ ಬೇರೆ 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 ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ದಿಸ್ ಇಸ್ ಇನರ್ಷಿಯಾ. ಇನರ್ಷಿಯಾ ಅಂದ್ರೆ ಟೆಂಡೆನ್ಸಿ ಆಫ್ ಎನಿ ಆಬ್ಜೆಕ್ಟ್ ಟು ಅಪೋಸ್ ದ ಫೋರ್ಸ್ ಅಪ್ಲೈಡ್ ಆನ್ ಇಟ್. ಅದ್ರ ಮಾಸ್ ತಕ್ಕಂತೆ ಅದು ಅಪೋಸ್ ಮಾಡುತ್ತೆ. ಅದ್ರ ಮಾಸ್ ಎಷ್ಟಿದೆಯೋ ಅದಕ್ಕಿಂತ ಡಬಲ್ ಫೋರ್ಸ್ ಅಪ್ಲೈ ಮಾಡಿದ್ರೆ ಅದಕ್ಕೆ ಏನು ಮಾಡಕ್ ಆಗಲ್ಲ, ತಳ್ಳಿಸ್ಕೋಬೇಕು, ಹೋಗ್ಬೇಕು ಅಷ್ಟೇ. ಇವಾಗ ನಿಮ್ ಕ್ಲಾಸ್ ಅಲ್ಲೇ ನೀ ಫಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಳ್ಳೋನು, ನಿನ್ ಹೈಟ್ ಕಮ್ಮಿ, ನಿನ್ ಸೈಜ್ ಕಮ್ಮಿ. ಲಾಸ್ಟ್ ಬೆಂಚ್ ಅಲ್ಲಿ ಇನ್ನು ಫುಲ್ ಫಿಸಿಕ್ ತುಂಬಾ ದಡಿಯ ಇರ್ತಾರೆ ಯಾರೋ ಒಬ್ಬ. ಅವನ್ ಕೈಲಿ ನಾನು ಫೈಟ್ ಮಾಡಕ್ ಆಗಲ್ಲ, ಸುಮ್ನೆ ಇರ್ತೀನಿ. ಯಾಕೆ ಅಂದ್ರೆ ಅವ್ನ್ ತಳ್ಳಿದ್ರೆ ನಾನ್ ಬಿದೋಗ್ತೀನಿ, ನನ್ ಕೈಲಿ ಅವ್ನ್ ತಳ್ಳಕ್ ಆಗಲ್ಲ ಅಲ್ವಾ? ಏನು ಭಯ ಇಲ್ಲ, ಸೋಲ್ಸ್ಬೋದು. ಬಟ್ ನೀನ್ ಏನ್ ಮಾಡ್ಬೇಕು, ಅವನ ಮಾಸ್ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಿದ್ರೆ ಯು ಕ್ಯಾನ್ ಪುಷ್ ಹಿಮ್. ಸರ್ ಅಲ್ಲ, ವಿ ಕ್ಯಾನ್ ಯೂಸ್ ದಿಸ್ ಮಾಸ್ ಅಗೇನ್ಸ್ಟ್ ಹಿಮ್. ಅದನ್ನೇ ಹೇಳ್ತಾ ಇರೋದು. ಆ ಟೆಕ್ನಿಕ್ ಅಲ್ಲಿ ನೀವು ಫೋರ್ಸ್ ನ ಅವ್ರ ಮಾಸ್ ಎಷ್ಟಿದೆಯೋ ಅದ್ರ ಡಬಲ್ ಅಥವಾ ಅದಕ್ಕಿಂತ ಜಾಸ್ತಿ ಅಪ್ಲೈ ಮಾಡಿದ್ರೆ ಮಾತ್ರ he can push, you can push him. Otherwise you cannot do anything because it is completely depends on the mass of the object. ಅವನ್ ನಿನ್ನ ಫೋರ್ಸ್ ಅಪ್ಲೈ ಮಾಡಿ ತಳ್ದಷ್ಟೇ ಫೋರ್ಸ್ ನ ನೀನ್ ಅವನ ಮೇಲೆ ಅಪ್ಲೈ ಮಾಡಿದ್ರೆ ಅವನ್ನ ಅಲ್ಲಾಡ್ಸಕ್ಕೆ ಆಗಲ್ಲ. ಸೊ ನಿನ್ನ ಹತ್ರ ಎಷ್ಟು ಫೋರ್ಸ್ ಇದೆಯೋ ಅಷ್ಟು ಫೋರ್ಸ್ ಅಲ್ಲಿ ನೀ ಅವನ್ನ ತಳ್ಬೇಕು ಅಂದ್ರೆ ಅವನ್ ವೆಯ್ಟ್ ಅಥವಾ ಅವನ್ ಮಾಸ್ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಿದ್ರೆ ನೀನು ಅವನ್ನ ತಳ್ಬಹುದು. ತಳ್ಳೋದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದೀನಿ. ಅಂದ್ರೆ ಟ್ರಿಕ್ ಯೂಸ್ ಮಾಡ್ಬಿಟ್ಟು ಏನೋ ಮಾಡ್ಬಿಟ್ಟು ಬೀಳಿಸ್ತೀನಿ ಅಂದ್ರೆ ಅದ್ ಲೆಕ್ಕಕ್ಕೆ ಬರಲ್ಲ. ಓನ್ಲಿ ಅಪ್ಲೈಯಿಂಗ್ ದ ಫೋರ್ಸ್. ಅರ್ಥ ಆಗ್ತಾ ಇದೆಯಾ? ಸುಮ್ನೆ ಅವನ್ ನಿನ್ ಶೋಲ್ಡರ್ ಇಟ್ಕೊಂಡ್ ತಳ್ಳಿದ್ರೆ ನೀನು ಅವ್ನ್ ಶೋಲ್ಡರ್ ಇಟ್ಕೊಂಡ್ ತಳ್ಬೇಕು ಅಂದ್ರೆ ಅವನ್ ಮಾಸ್ಗಿಂತ ಜಾಸ್ತಿ ಫೋರ್ಸ್ ನ ನೀನು ಅವ್ನ್ ಶೋಲ್ಡರ್ ಮೇಲೆ ಅಪ್ಲೈ ಮಾಡಿ. ಅದೇ ದಟ್ ಡಿಪೆಂಡ್ಸ್ ಆನ್ ವಾಟ್ ಫೋರ್ಸ್ ಹೀಸ್ ಅಪ್ಲೈ ಆನ್ ಇಟ್. ನಿನ್ ಮೇಲೆ ಅವ್ನು ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದಾನೆ ಅದ್ರ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ. ಆಯ್ತಾ? ಓಕೆ. ಲೈಟ್ ತಳ್ಳಿದ್ರೆ ನಮಗ್ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಯಾಕೆ ಕೆಲವೊಂದ್ಸಲ ಅವ್ರು ತಳ್ಳಿದ್ರು ನಾವು ಬೀಳಲ್ಲ ಅಥವಾ ನಾವು ಹೋಗಲ್ಲ ಅಂದ್ರೆ ನಾವು ಸ್ಟ್ರಾಂಗ್ ಆಗಿರ್ತೀವಿ ಅಂದ್ರೆ ಅಲ್ಲಿ ನ್ಯೂಟನ್ಸ್ ನ ಸಮರ್ಥ ಹೇಳಿದ್ ಲಾ ಅಪ್ಲೈ ಆಗುತ್ತೆ. ಅಂದ್ರೆ ಥರ್ಡ್ ಲಾ ಹೇಳಿದ್ರಲ್ಲ ಅದು ಅಪ್ಲೈ ಆಗುತ್ತೆ. ಎವರಿ ಆಬ್ಜೆಕ್ಟ್ ಅಪ್ಲೈಸ್ ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸ್ ಆನ್ ಯು ಅಂತ. ಅರ್ಥ ಆಗ್ತಾ ಇದೆಯಾ? ಸೊ ಆ ಲಾಗೆ ನಾವು ಲಾಸ್ಟ್ ಅಲ್ಲಿ ಬರೋಣ. ಈಗ ಫಸ್ಟ್ ಲಾ ಏನ್ ಹೇಳುದು, ಯಾವ್ದ್ರ ಬಗ್ಗೆ ಹೇಳುತ್ತೆ ಫಸ್ಟ್ ಲಾ? The tendency of an object to oppose or refuse the force applied on it. Yes, what is that called? Inertia. The law of inertia. No, it is just inertia. ಆಯ್ತಾ? ಲಾ ಆಫ್ ಇನರ್ಷಿಯಾ ಬಂದಿಲ್ಲ ನಾವಿನ್ನು. ಆಯ್ತಾ? What you told is just inertia. So first law speaks about inertia. Inertia is tendency of any object to refuse or oppose the force applied on it. ಕರೆಕ್ಟಾ? ಇವಾಗ ಲಾ ಏನ್ ಹೇಳುತ್ತೆ ಅಂತ ನೋಡೋಣ. ಅಂದ್ರೆ ಸ್ಟೇಟ್ಮೆಂಟ್. ಓಕೆ, ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಒಂದ್ಸಲ ನಾನು ನಿಧಾನಕ್ಕೆ ಹೇಳ್ತೀನಿ, ಬರ್ಕೊಂಬಿಡಿ. ಆಯ್ತಾ? ಫಸ್ಟ್ ಲಾ, ನ್ಯೂಟನ್ಸ್ ಫಸ್ಟ್ ಲಾ. ಸ್ಟೇಟ್ಮೆಂಟ್ ಅಂತ ಬರ್ಕೊಳ್ಳಿ. ಫಸ್ಟ್ ಲಾ ಅಂತ ಆಲ್ರೆಡಿ ಬರ್ದಿದ್ರೆ ಸ್ಟೇಟ್ಮೆಂಟ್. ಓಕೆ, ಸ್ಟಾರ್ಟ್ ಮಾಡಲಾ? ನ್ಯೂಟನ್ಸ್ ಫಸ್ಟ್ ಲಾ ಮೀನಿಂಗ್ ಅಂದ್ರೆ ಈಗ ಗಾಡಿ, ಈಗ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಅಲ್ಲಿ ಗಾಡಿ 100 ಅಲ್ಲೇ ಹೋಗ್ತಿದ್ರೆ ಇಟ್ ಹ್ಯಾಸ್ ಅ ಕಾನ್ಸ್ಟೆಂಟ್ ಸ್ಪೀಡ್. ಹೌದು, ಕರೆಕ್ಟ್. ಅದ್ರ ಮೇಲೆ ಎಕ್ಸಿಲರೇಟ್ ಅಥವಾ ಏನಾದ್ರು ಫೋರ್ಸ್ ಹಾಕಿದ್ರೆ ಲೈಕ್ ಅದ್ ಇನ್ನ ಬೇಗ ಮೂವ್ ಆಗುತ್ತೆ ಅಥವಾ ಡಿಕ್ರೀಸ್ ಆಗುತ್ತೆ ಸ್ಪೀಡ್. ಕರೆಕ್ಟ್.
ಅಷ್ಟೇ ತಾನೇ ಇರೋದು ಆ ಸ್ಟೇಟ್ಮೆಂಟ್ ಅಲ್ಲಿ ಮೀನ್ಸ್ ಆ ಲಾ ನಲ್ಲಿ. ಹೌದು, ಅದೇ ಇರೋದು. ಯು ಆರ್ ಕರೆಕ್ಟ್. ನಿಂಗೆ ಅರ್ಥ ಆಗೋಗಿದೆ ಆಲ್ರೆಡಿ ಸ್ಟೇಟ್ಮೆಂಟ್. ಬರೀ ಸ್ಟೇಟ್ಮೆಂಟ್ ಬರ್ದ್ರೆ ಸಾಕಷ್ಟೇ ನಾವು. ಆಯ್ತಾ? ವೆರಿ ಗುಡ್ ಎಕ್ಸಾಂಪಲ್. ಸೊ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಬರ್ಕೊಳ್ಳಿ. ಎನಿ ಆಬ್ಜೆಕ್ಟ್ remains in its state. Any object remains in its state of rest or uniform motion. ಸರ್ ಬರೀ ಯೂನಿಫಾರ್ಮ್ ಆಗ್ಬೇಕಾ? ನಾನ್ ಯೂನಿಫಾರ್ಮ್ ಆಗ್ಬೋದು ತಾನೆ? ಆಗ್ಬೋದು, ಏನ್ ತೊಂದ್ರೆ ಇಲ್ಲ. ಯೂನಿಫಾರ್ಮ್ ಮೋಷನ್ until an external force is applied on it. ಅಂದ್ರೆ any object remains ಅಲ್ವಾ? Remains in its state of rest or uniform motion until ಸಿಂಗಲ್ ಕಾಮ್ ಆಗ್ಬೇಕಾ? ಇಲ್ಲ, ನಾನು ಇದನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಆಯ್ತಾ? ನೀಟಾಗಿ ಅರ್ಥ ಆಗ್ಬೇಕು ಅಂತ ಅಷ್ಟೇ. ಎಕ್ಸ್ಟರ್ನಲ್ ಫೋರ್ಸಸ್ ಅಪ್ಲೈಡ್ ಆನ್ ಇಟ್. ಈ ಎಕ್ಸ್ಟರ್ನಲ್ ಫೋರ್ಸ್ ಅದ್ರ ಮೇಲೆ ಅಪ್ಲೈ ಮಾಡಿದ್ರೆ ಅದ್ರ ಸ್ಟೇಟ್ ಚೇಂಜ್ ಆಗುತ್ತೆ ಅಂತ ಅರ್ಥ. ಅಂದ್ರೆ ಇಫ್ ದ ಆಬ್ಜೆಕ್ಟ್ ಇಸ್ ಅಟ್ ರೆಸ್ಟ್ and an external force is applied on it, it starts to move. If the object is in its uniform motion and the external force is applied on it, then it comes to rest. ಅಂದ್ರೆ ನಾವು ಕಾರಲ್ಲಿ ಹೋಗ್ತಾ ಇರ್ತೀವಿ, ಯಾವ್ದೋ ಗಾಡಿ ಏನೋ ಒಂದು ಅಡ್ಡ ಬಂದಾಗ ನಾವು ಆಕ್ಸಿಲರೇಟರ್ ಮಾಡ್ತೀವ, ಬ್ರೇಕ್ ಹಾಕ್ತಿವ. ಬ್ರೇಕ್ ಅಪ್ಲೈ ಮಾಡಿದಾಗ ಡೀಸೆಲರೇಟ್ ಆಗತ್ತೆ. ಆಸ್ ಸಮರ್ಥ್ ಟೋಲ್ಡ್, ಡೀಸೆಲರೇಟ್ ಆಗತ್ತೆ ಅಥವಾ ರಿಟಾರ್ಡ್ ಆಗತ್ತೆ. ಕರೆಕ್ಟಾ? ಅಂದ್ರೆ ಆಬ್ಜೆಕ್ಟ್ ನ ನಾವು ನಿಲ್ಲಿಸ್ತೀವಿ. ಅಂದ್ರೆ ಎಕ್ಸ್ಟರ್ನಲ್ ಫೋರ್ಸ್ ಅಂದ್ರೆ ಬ್ರೇಕ್ ನ ಅಪ್ಲೈ ಮಾಡಿ ಆಬ್ಜೆಕ್ಟ್ ನ ಸ್ಟೇಟ್ ಆಫ್ ಮೋಷನ್ ನ ಸ್ಟೇಟ್ ಆಫ್ ರೆಸ್ಟ್ ಗೆ ಚೇಂಜ್ ಮಾಡ್ತೀವಿ. ಅದೇ ತರ ನಾವು ಮನೆಯಿಂದ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸ್ಟೇಟ್ ಆಫ್ ರೆಸ್ಟ್ ಅಲ್ಲಿರೋ ಬೈಕ್ ಆರ್ ಕಾರ್ ನ ನಾವು ಆಕ್ಸಿಲರೇಟ್ ಮಾಡಿ ಅದನ್ನ ಸ್ಟೇಟ್ ಆಫ್ ಮೋಷನ್ ಗೆ ಚೇಂಜ್ ಮಾಡ್ತೀವಿ. ಅಂದ್ರೆ ನಾವು ಚೇಂಜ್ ಮಾಡೋ ತನಕ ಇವತ್ತು ಮನೆಗ್ ತಗೊಂಡೋಗಿ ಬೈಕ್ ನ ನಿಲ್ಸಿದ್ರೆ ಮತ್ತೆ ನಾಳೆ ನಾನ್ ಸ್ಟಾರ್ಟ್ ಮಾಡೋ ತನಕ ಬೈಕ್ ರೆಸ್ಟ್ ಅಲ್ಲಿ ಇರುತ್ತೆ. ಕರೆಕ್ಟಾ? ಅಂದ್ರೆ ಸ್ಟೇಟ್ ಆಫ್ ಮೋಷನ್ ಫ್ರಮ್ ರೆಸ್ಟ್ ಟು ಮೂವಿಂಗ್ ಅಷ್ಟೇ. ಆಬ್ಜೆಕ್ಟ್ ನ ರೆಸ್ಟ್ ಇಂದ ಮೋಷನ್ ಗೆ ಅಥವಾ ಮೋಷನ್ ಇಂದ ರೆಸ್ಟ್ ಗೆ ಹಾಕ್ಬೇಕು ಅಂತಂದ್ರೆ ನಾನು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಬೇಕು. ಆ ಫೋರ್ಸ್ ಅಪ್ಲೈ ಮಾಡೋ ತನಕ ಆಬ್ಜೆಕ್ಟ್ ಇಟ್ ರಿಮೇನ್ಸ್ ಇನ್ ಇಟ್ಸ್ ಸ್ಟೇಟ್. ಇಟ್ ಮೇ ಬಿ ರೆಸ್ಟ್ ಆರ್ ಮೇ ಬಿ ಮೋಷನ್. ಅರ್ಥ ಆಯ್ತಲ್ವಾ? ಫಸ್ಟ್ ಲಾ ಆಫ್ ಮೋಷನ್ ಅರ್ಥ ಆಯ್ತಾ? ಸೊ ಈಗ ಫಸ್ಟ್ ಲಾ ಆಫ್ ಮೋಷನ್ ಏನ್ದ್ರ ಬಗ್ಗೆ ಹೇಳ್ತಾ ಇದೆ? ಇನರ್ಷಿಯಾ ಬಗ್ಗೆ ಹೇಳ್ತಾ ಇದೆ. ಕರೆಕ್ಟಾ? ಇನರ್ಷಿಯಾ ಮೀನ್ಸ್ ಟೆಂಡೆನ್ಸಿ ಆಫ್ ಎನಿ ಆಬ್ಜೆಕ್ಟ್ ಟು ಅಪೋಸ್ ದ ಎಕ್ಸ್ಟರ್ನಲ್ ಫೋರ್ಸ್. ಕರೆಕ್ಟ್ ತಾನೆ? ಸಮರ್ಥ್, ಕರೆಕ್ಟ್ ಅಲ್ವಾ? ಓಕೆ. ಸೊ ಇವಾಗ ಫಸ್ಟ್ ಲಾ ನಮ್ಗೆ ಅರ್ಥ ಆಯ್ತು, ಸ್ಟೇಟ್ಮೆಂಟ್ ಅರ್ಥ ಆಯ್ತು, ಅದು ಏನ್ ನಮ್ಗೆ ಹೇಳ್ತಾ ಇದೆ ಅನ್ನೋದು ಅರ್ಥ ಆಯ್ತು. First law is talking about inertia. Statement is
Any object will remain in its state until an external force is applied to change that state ಅನ್ನೋ ಅರ್ಥ. ಕರೆಕ್ಟ್ ಅಲ್ವಾ? ಸೊ ಇವಾಗ ಎಲ್ಲಾ ಆಬ್ಜೆಕ್ಟ್ ನ ಎಕ್ಸಾಂಪಲ್ಸ್ ನಾವು ಇಮ್ಯಾಜಿನ್ ಮಾಡ್ಕೋತಾ ಈ ಸ್ಟೇಟ್ಮೆಂಟ್ ನ ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಗೆ ಕರೆಕ್ಟ್ ಅಪ್ಪ, ಎಲ್ಲಾ ಆಬ್ಜೆಕ್ಟ್ ನ್ಯೂಟನ್ ಹೇಳಿದ ಲಾ ಪ್ರಕಾರನೇ ನಡೀತಾ ಇದೆ ಅಂತ ಹೇಳ್ಬೋದು. ಆ ಲಾರಿ ಎಕ್ಸಾಂಪಲ್ ಹೇಳ್ದೆ, ಆ ಲಾರಿ ಮೂವ್ ಆಗ್ತಾ ಇದೆ ಅಂತ ಅಂದಾಗ ಆ ಲಾರಿನ ನಿಲ್ಲಿಸ್ಬೇಕು ಅಂತ ಅಂದ್ರೆ ನಾನು ಬ್ರೇಕ್ ಅಪ್ಲೈ ಮಾಡ್ಬೇಕು. ಎಕ್ಸಾಂಪಲ್ ಕರೆಕ್ಟ್. ಲಾರಿ is still moving in its state of motion and external force is brake. ಆ ಬ್ರೇಕ್ ಅಪ್ಲೈ ಮಾಡಿದ್ರೆ ಲಾರಿ ಇಟ್ ವಿಲ್ ಚೇಂಜ್ ಫ್ರಮ್ ಯೂನಿಫಾರ್ಮ್ ಮೋಷನ್ ಟು ರೆಸ್ಟ್. ಯೂನಿಫಾರ್ಮ್ ಆರ್ ನಾನ್ ಯೂನಿಫಾರ್ಮ್, ಆಯ್ತಾ? ಇಟ್ ವಿಲ್ ಚೇಂಜ್ ಇಟ್ ಸ್ಟೇಟ್ ಟು ರೆಸ್ಟ್. ಓಕೆ, ಸೊ ಹಂಗೆ ಟು ಸ್ಟಾರ್ಟ್ ದ ಸೇಮ್ ಲಾರಿ, ಅದೇ ಲಾರಿನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂದಾಗ ಇಟ್ ವಿಲ್ ಬಿ ಇನ್ ಇಟ್ ಸ್ಟೇಟ್ ಆಫ್ ರೆಸ್ಟ್. ಅದನ್ನ ಕೀ ಆನ್ ಮಾಡ್ತೀನಿ, ಮತ್ತೆ ಕಾಲಿಂದ ಆಕ್ಸಿಲರೇಟರ್ ಕೊಡ್ತೀನಿ. ಕರೆಕ್ಟಾ? ಅದ್ ಕೊಟ್ಟಾಗ ಸ್ಟೇಟ್ ಆಫ್ ರೆಸ್ಟ್ ಅಲ್ಲಿರೋ ಆ ವೆಹಿಕಲ್ ಸ್ಟೇಟ್ ಆಫ್ ಮೋಷನ್ ಗೆ ಚೇಂಜ್ ಆಗುತ್ತೆ. ಯೂನಿಫಾರ್ಮ್ ಆರ್ ನಾನ್ ಯೂನಿಫಾರ್ಮ್ ಅದ್ ಲೇಟರ್ ಆನ್ ನಾವು ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಈಕ್ವಲ್ ಡಿಸ್ಟೆನ್ಸ್ ಕವರ್ ಮಾಡಿದ್ರೆ ಯೂನಿಫಾರ್ಮ್ ಮೋಷನ್ ಆಗುತ್ತೆ. ಅಕಸ್ಮಾತ್ ಯಾರೋ ಅಡ್ಡ ಬಂದ್ರು ಮತ್ತೆ ಫ್ರೀ ಆಯ್ತು, ಮತ್ತೆ ಅಡ್ಡ ಬಂದ್ರು, ಹಂಗ್ ಹೋಗ್ತಾ ಇದ್ರೆ ನಾವು ಸ್ಪೀಡ್ ಕಮ್ಮಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅಲ್ಲಿ ನಾನ್ ಯೂನಿಫಾರ್ಮ್ ಮೋಷನ್ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಜಸ್ಟ್ ಅದ್ರ ಸ್ಟೇಟ್ ನ ಚೇಂಜ್ ಮಾಡಕ್ಕೆ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾತ್ರ ಫಸ್ಟ್ ಲಾ ಹೇಳುತ್ತೆ. ಆ ಸ್ಟೇಟ್ ಆಫ್ ದಟ್ ಆಬ್ಜೆಕ್ಟ್ ಇಫ್ ಇಟ್ ಅಪೋಸಸ್ ದ ಎಕ್ಸ್ಟರ್ನಲ್ ಫೋರ್ಸ್, ದಟ್ ಪ್ರಾಪರ್ಟಿ ಇಸ್ ಕಾಲ್ಡ್ ಇನರ್ಷಿಯಾ. ಅರ್ಥ ಆಗ್ತಾ ಇದೆಯಾ? ಇನರ್ಷಿಯಾ ಅಂದ್ರೆ ಇಟ್ ಇಸ್ ಅ ಟೆಂಡೆನ್ಸಿ ಆಫ್ ಎನಿ ಆಬ್ಜೆಕ್ಟ್ ಟು ಅಪೋಸ್ ದ ಫೋರ್ಸ್ ಅಪ್ಲೈಡ್ ಆನ್ ಇಟ್. ಆ ಫೋರ್ಸ್ ಅಂದ್ರೆ ಇದು ಎಕ್ಸ್ಟರ್ನಲ್ ಫೋರ್ಸ್. ಅರ್ಥ ಆಗ್ತಾ ಇದೆಯಾ? ಸೊ ಈಗ ಫಸ್ಟ್ ಲಾ ನಮ್ಗೆ ಗೊತ್ತಾಗೋಯ್ತಾ? ಹೇಳಿ ಸರ್. ಈಗ ಯಾವ್ದಾರ ಇನ್ಕ್ಲೈನ್ಡ್ ಪ್ಲೇನ್ ಇರುತ್ತೆ ಅನ್ಕೊಂಡ್ರೆ ಅದ್ರ ಮೇಲೆ ಯಾವ್ದಾರ ಲೈಕ್ ಈಗ ಸೈಕಲ್ ಆಗಿರ್ಬೋದು, ಗಾಡಿನಾರು ಆಗಿರ್ಬೋದು, 4 ವೀಲರ್, ಎನಿ ವೆಹಿಕಲ್, ಓಕೆ, ಅದ್ರ ಮೇಲೆ ನಾವ್ ಏನು ಮಾಡ್ದೇವೆ, ನಾವು ಒಂದ್ ಕಡೆ ನಿಂತಿರ್ತೀವಿ, ಆಮೇಲೆ ಅಲ್ಲಿ ಬ್ರೇಕ್ ಬಿಡ್ತೀವಿ ಅನ್ಕೊಳ್ಳಿ. ಅಲ್ಲಿ ಏನೋ ಕೆಲಸ ಮುಗೀತು ಹೋಗ್ಬೇಕು, ನಾವ್ ಸುಮ್ನೆ ಬ್ರೇಕ್ ಬಿಡ್ತೀವಿ. ಅದಾಗ ಯಾಕೆ ಮಾಡ್ಬೇಕು? ಇನ್ನೊಂದ್ ಬ್ಯೂಟಿಫುಲ್ ಎಕ್ಸಾಂಪಲ್ ಅಂದ್ರೆ ನಮ್ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಇದೆ, ಹೌದಾ? ಚಾಮುಂಡಿ ಬೆಟ್ಟದ ಮೇಲ್ಗಡೆಗೆ ನಾವು ಹೆಂಗೋ ಕಷ್ಟ ಪಟ್ಕೊಂಡು ಹೋಗ್ತಿವಿ, ಆಯ್ತಾ? ವಾಪಸ್ ಬರ್ಬೇಕಾದ್ರೆ ಅದೇ ಸೈಕಲ್ ಅಥವಾ ಅದೇ ವೆಹಿಕಲ್ ನ ನಾವು ಬ್ರೇಕ್ ಬಿಟ್ಬಿಡ್ತೀವಿ, ಆದ್ರೂ ನಾವ್ ಆರಾಮಾಗಿ ಬರ್ತೀವಿ. ನಾವೇನು ಫೋರ್ಸ್ ಅಪ್ಲೈ ಮಾಡಕ್ ಬೇಕಾಗಿಲ್ಲ. ಅದ್ ಹೆಂಗ್ ಕೆಳಗಡೆ ಬರ್ತೀವಿ ಅನ್ನೋದ್ ಕ್ವಶನ್ ಅಲ್ವಾ? ಸೊ ಆ ಕ್ವಶನ್ಗೆ ಆನ್ಸರ್ ಮುಂದಿನ ಚಾಪ್ಟರ್ ಅಲ್ಲಿ ಸಿಗುತ್ತೆ, ಆಯ್ತಾ? ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಅದಕ್ಕೆ ಆನ್ಸರ್ ಸಿಗುತ್ತೆ, ಆಯ್ತಾ? ಆ ನೆಕ್ಸ್ಟ್ ಚಾಪ್ಟರ್ ಯಾವ್ದು ಅಂತ ಇವಾಗ್ಲೇ ಚೆಕ್ ಮಾಡಿ, ಇಲ್ಲ ಅಂತಂದ್ರೆ ಮನೆಗೆ ಆ ಕ್ಲಾಸ್ ಆದ್ಮೇಲೆ ಚೆಕ್ ಮಾಡಿ. ಅದಕ್ಕೆ ಆನ್ಸರ್ ಅಲ್ಲಿದೆ. ಒಟ್ನಲ್ಲಿ ಎವ್ರಿಥಿಂಗ್ ರನ್ಸ್ ಬೈ ದ ಲಾಸ್ ಆಫ್ ಮೋಷನ್. ಗ್ರಾವಿಟೇಷನ್. ಓಕೆ ಸರ್, ಬಟ್ ನಾವು ನಾರ್ಮಲ್ ಪ್ಲೇನ್ ಅಲ್ಲಿ ಇದ್ರೂ ಗ್ರಾವಿಟೇಷನ್ ಇರುತ್ತೆ, ಇನ್ಕ್ಲೈನ್ಡ್ ಪ್ಲೇನ್ ಅಲ್ಲಿ ಇದ್ರೂ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ. ಹೌದು, ಇಲ್ಲಿ ಪ್ರತಿ ಆಬ್ಜೆಕ್ಟ್ ಮೇಲೆ ಬರೀ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಮಾತ್ರ ವರ್ಕ್ ಆಗಲ್ಲ, ಇನ್ನು ಎಷ್ಟೊಂದು ಫೋರ್ಸಸ್ ವರ್ಕ್ ಆಗುತ್ತೆ. ಅದ್ರಲ್ಲಿ ಒನ್ ಆಫ್ ದ ಫೋರ್ಸ್ ಇಸ್ ಗ್ರಾವಿಟೇಷನಲ್ ಫೋರ್ಸ್. ಅನದರ್ ಫೋರ್ಸ್ ಇಸ್ ನಾವೇನು ಇನರ್ಷಿಯಾ ಹೇಳ್ತಾ ಇದೀವಿ, ಲಾಸ್ ಆಫ್ ಮೋಷನ್ ಹೇಳ್ತಾ ಇದೀವಿ. ಇದು ಅರ್ಥ ಆಯ್ತಾ? ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಆಗ್ತಾ ಇದೀವಿ ಅಂತಂದ್ರೆ ಇಟ್ ಇಸ್ ಗವರ್ನ್ಡ್ ಬೈ ಆಲ್ ಆಫ್ ದಿಸ್ ಗ್ರಾವಿಟೇಷನ್, ನ್ಯೂಟನ್ಸ್ ಲಾಸ್ ಆಫ್ ಮೋಷನ್, ಇನ್ನು ಹಲವಾರು ಥಿಂಗ್ಸ್ ನಮ್ಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಅರ್ಥ ಆಯ್ತಾ? ಸೊ ನೀವೇನ್ ಕ್ವಶನ್ ಹೇಳಿದ್ರಿ ಅದಕ್ಕೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಉತ್ತರ ಸಿಗುತ್ತೆ, ಗ್ರಾವಿಟೇಷನ್ ಅಲ್ಲಿ, ಆಯ್ತಾ? ಬಿಕಾಸ್ ಆಫ್ ದ ಗ್ರಾವಿಟೇಷನಲ್ ಫೋರ್ಸ್, ಈಗ ಜಾರ ಬಂಡೆ ಇದೆಯಪ್ಪ, ಜಾರ ಬಂಡೆಲಿ ಒಂದ್ ಕಡೆಯಿಂದ ಇನ್ಕ್ಲೈನ್ ಆಗ್ತೀವಿ. ಇವಾಗ ಅದೇ ಜಾರ ಬಂಡೆಲಿ ಚಿಕ್ಕ ಪಾಪುನ ಜಾರಿಸ್ತೀವಿ, ಅದು ಜಾರ್ಕೊಂಡ್ ಬಂದು ತುಂಬಾ ದೂರ ತನಕ ಹೋಗಲ್ಲ ಅಲ್ವಾ? ಜಾರ್ ಬಂದು ಇಲ್ಲೇ ಇರುತ್ತೆ. ಅದ್ರ ಜೊತೆಗೆ 5 ವರ್ಷದ ಹುಡುಗನ್ನ ಜಾರಿಸ್ತೀವಿ, ಆ ಹುಡುಗ ಇದಕ್ಕಿಂತ ಮಾಸ್ ಜಾಸ್ತಿ, ವೇಟ್ ಜಾಸ್ತಿ, ಅವನ್ ಸ್ವಲ್ಪ ದೂರ ಹೋಗ್ತಾನೆ. ಅದಾದ್ಮೇಲೆ ಅದಕ್ಕಿಂತ ಹೆವಿ ಆಗಿರೋ ದೊಡ್ಡ ಅಂಕಲ್ ನಿಂತ್ಕೋತಾರೆ, ಅಂಕಲ್ ಅಲ್ಲಿಂದ ಜಾರ್ತಾರೆ, ಅವಾಗ ಅಂಕಲ್ ಇನ್ನೂ ದೂರ ಹೋಗ್ತಾರೆ. ಕರೆಕ್ಟಾ? ಯಾಕೆ ದೂರ ಹೋಗ್ತಾ ಇದಾರೆ? ಬಿಕಾಸ್ ಆ ಪಾಪುದು ಮಾಸು, ಚಿಕ್ಕ ಹುಡುಗನ್ ಮಾಸು, ಅಂಕಲ್ದು ಮಾಸು
ಆಯ್ತಾ? 3 ಜನದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಕಲ್ ಹ್ಯಾಸ್ ಮೋರ್ ವೇಟ್. ಸರ್ ಒನ್ ಡೌಟ್, ಹೆಂಗ್ ಹೋಗುತ್ತೆ ಪಾಪುಗೆ ಜಾಸ್ತಿ ಮಾಸ್ ಇಲ್ವಲ್ಲ. ಅಂಕಲ್ಗೆ ಜಾಸ್ತಿ ವೇಟ್ ಇದೆ. ಇವಾಗ ನೀ ಇಮ್ಯಾಜಿನ್ ಮಾಡ್ಕೊ, ಬೆಟ್ಟದಿಂದ ಒಂದ್ ಚಿಕ್ಕ ಕಲ್ಲನ್ನ ಉರುಳಿಸ್ತೀನಿ, ಅದ್ ಎಷ್ಟ್ ದೂರ ಹೋಗ್ಬೋದು? ಅದೇ ದೊಡ್ಡ ಬಂಡೆ ಉರುಳಿಸ್ತೀನಿ, ಬಂಡೆಗೆ ಜಾಸ್ತಿ ಫೋರ್ಸ್ ಇರುತ್ತಾ? ಅರ್ಥ ಆಗ್ತಾ ಇದೆಯಾ? ತುಂಬಾ ದೂರ ಹೋಗುತ್ತೆ. ಅಂದ್ರೆ ಯಾವ ಆಬ್ಜೆಕ್ಟ್ಗೆ ವೆಯ್ಟ್ ಜಾಸ್ತಿ ಇರುತ್ತೆ ಆಬ್ಜೆಕ್ಟ್ ಜಾಸ್ತಿ ದೂರ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಒನ್ ಇಸ್ ಗ್ರಾವಿಟೇಷನಲ್ ಫೋರ್ಸ್. ಅರ್ಥ ಆಯ್ತಾ? ಒಂದೇ ಸೈಕಲ್ ಒಂದೇ ಹುಡುಗ ಓಡಿಸ್ತಿರೋದು, ಈ ಸರ್ಫೇಸ್ ಮೇಲೆ ಲೈಕ್ ಪ್ಲೇನ್ ಸರ್ಫೇಸ್ ಮೇಲೆ ಅವ್ನು ಆರಾಮಾಗಿ ಹೋಗ್ತಾನೆ. ಹೌದು, ಅವ್ನ್ ಪೆಡಲ್ ಮಾಡ್ಕೊಂಡು ಒಂದ್ ಪ್ರಕಾರ ಸ್ಪೀಡ್ಗೆ. ಅದೇ ಇನ್ಕ್ಲೈನ್ ಮೇಲೆ ಅವ್ನು ಯಾಕೆ ಫಾಸ್ಟ್ ಆಗಿ ಹೋಗ್ತಾನೆ? ದಟ್ ಇಸ್ ಆಲ್ಸೋ ಬಿಕಾಸ್ ಆಫ್ ದ ಸೇಮ್. ಅಲ್ಲಿ ಚಕ್ರ ರೌಂಡ್ ಆಗಿದೆ, ಕರೆಕ್ಟಾ? ಆಮೇಲೆ ಆ ಇನ್ಕ್ಲೈನ್ಡ್ ಪ್ಲೇನ್ ಮತ್ತೆ ಚಕ್ರದ ಮಧ್ಯ ಇರೋ ಎಕ್ಸ್ಟ್ರಾ ಫೋರ್ಸ್ ಇದೆ. ಆ ಫೋರ್ಸು ಮತ್ತೆ ಗ್ರಾವಿಟೇಷನಲ್ ಫೋರ್ಸು ಮತ್ತೆ ನ್ಯೂಟನ್ಸ್ ಲಾಸ್, ಇದಿಷ್ಟು ಸೇರಿ ಅವನು ಆರಾಮಾಗಿ ಫಾಸ್ಟ್ ಆಗಿ ಹೋಗ್ತಾನೆ. ಅದೆಲ್ಲ ಹೌದು, ಎಕ್ಸಾಕ್ಟ್ಲಿ. ಸೊ ಇವತ್ತು ಡಿಸ್ಕಸ್ ಮಾಡಿದೆಲ್ಲ ಕ್ಲೀನ್ ಆಗಿ ಅರ್ಥ ಆಗಿದ್ಯಾ? ಪಕ್ಕಾ ಸಮರ್ಥ್? ಓಕೆ, ಹಂಗಾದ್ರೆ ಇದ್ರ ಜೊತೆ ಸೆಕೆಂಡ್ ಲಾ ಮತ್ತೆ ಥರ್ಡ್ ಲಾನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ.